ಸರ್ ನಾವು 10 ವರ್ಷ ಮುಂಚೆ ಪಿನ್ಯಾದಲ್ಲಿ ಇದ್ವಿ ಸರ್. ಬಾಡಿಗೆ ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ವಿ, ನಾವು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ವಿ. ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವ್ರು ಇಲ್ಲ 6,000 ಯಾರೋ ಟೈಲರ್ ಅಂತ ಮಾರಿದ್ರು. ನಮಗೆ 6 ಲಕ್ಷಕ್ಕೆ ಮಾರಿದ್ರು. 6 ಲಕ್ಷಕ್ಕೆ ಕೊಟ್ಬಿಟ್ಟು ಸಾಲ ಎಲ್ಲ ಬಡ್ಡಿ ಎಲ್ಲ ಮಾಡಿ ತಗೊಂಡು 1-3 ವರ್ಷ ಬಿಟ್ಕೊಂಡು ಕೊರೋನಾ ಟೈಮಲ್ಲಿ ಅದು ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಸರ್. ಇಲ್ಲಿ ಬಂದ್ಬಿಟ್ವಿ ನಾವು. ಇಲ್ಲಿ ಬಂದ್ಬಿಟ್ಟು ಸಾಲ ಮತ್ತೆ ಬಡ್ಡಿ ಎಲ್ಲ ಮಾಡಿಬಿಟ್ಟು ಇನ್ನೂ ಬಡ್ಡಿ ಇದೆ ಸರ್. ನಮಗೆ 5% ಬಡ್ಡಿ ತಗೊಂಡು ಮನೆ ಕಟ್ಟಿದ್ದೀವಿ ಸರ್. ನಾವಿಲ್ಲಿ ಗಾರ್ಮೆಂಟ್ಸಲ್ಲೇ 3 ವರ್ಷ ಕೆಲಸ ಮಾಡಿಬಿಟ್ಟು ಇವಾಗ ಫುಲ್ ಬ್ಯಾಕ್ ಪೇನ್ ಆಗಿ ಮತ್ತೆ ನಾವು ಇಲ್ಲಿ ಅಂಗಡಿ ಹಾಕ್ಕೊಂಡು ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಬಂದು ಏನೋ ದುಡ್ಕೊಂಡು ತಿಂತಾ ಇದ್ದೀವಿ. ಇನ್ನೂ ಬಡ್ಡಿನೇ ತೀರ್ಲಿಲ್ಲ ಸರ್. ನಮಗೆ ಸಾಲನೇ ತೀರ್ಲಿಲ್ಲ. ಇನ್ನು ಸಾಲನೇ ನಮ್ಗೆ ತೀರ್ಲಿಲ್ಲ ಸರ್. ಇವಾಗ ಹೊಡಿತೀವಿ ಅಂತ ಬಂದ್ರೆ ನಾವೇನಾಗಬೇಕು? ವಯಸ್ಸಾಗಿರೋ ನೋಡಿ ಸರ್, ಇವ್ರು ನಿಕ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮ್ಮ ಅತ್ತೆ ನಿಕ್ಕೊಂಡು ನಾವೇನು ಕೋಟಿಗೆ ಬದುಕ್ತಾ ಇಲ್ಲ. ಬರೀ ಏನೋ 5 ಲಕ್ಷ ಸಾಲ ಮಾಡಿಬಿಟ್ಟು 6 ಲಕ್ಷ ಕೊಟ್ಕೊಂಡು ಸರ್. ನಮ್ಗೆ ಟೈಲರ್ ಅಂತ ಒಬ್ರು ಅವ್ರಿಗೆ ತಗೊಂಡಿದ್ರು. ನಮ್ಗೆ ಅವ್ರು ಮಾರಿದ್ರು. ಹಿಂದೆಗಡೆ ಮನೆ ಅವರು ಇಲ್ಲ ಸರ್. ನಮ್ಮ ಹತ್ರ ಪತ್ರ ಇದೆ ಸರ್. 3 ಜನದ್ದು ಚೇಂಜ್ ಆಗಿರೋದೆಲ್ಲ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಪತ್ರ ಇದೆ ಸರ್. ನಮ್ಮ ಹತ್ರ ಸರ್ ಏನು ಹೇಳಿಲ್ಲ ಸರ್. ನಮ್ಗೆ ಇವಾಗ ದಿಢೀರ್ ಅಂತ ಫೋನ್ ಬಂತು ಸರ್. ಇವ್ರು ಭಯ ಪಟ್ಕೊಂಡು ಮನೆಯೆಲ್ಲ ಹೊಡಿತಾ ಇದಾರೆ ಅಂತ ನಮ್ಮ ಅಜ್ಜಿ ಭಯ ಪಟ್ಕೊಂಡು ಅವ್ರು ಫೋನ್ ಮಾಡಿದ್ರು. ಎದ್ನ ಬಿದ್ದಂತ ಬಂದು ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಹೊಡಿತಾ ಪ್ರಾಣನೇ ಹೋಯ್ತು ಸರ್. ನಮ್ಗೆ ಇಲ್ಲ ಸರ್. ನಮ್ಗೆ ನೋಟಿಸ್ ನಮ್ಗೆ ಇವತ್ತಿಗೆ ಬಂದೇ ಇಲ್ಲ ಸರ್. ನೋಟಿಸೇ ಬಂದಿಲ್ಲ ಸರ್. ನಮ್ಗೆ ನೋಟಿಸ್ ಬಂದಿಲ್ಲ ಸರ್. ಸರ್ ಏನಿಲ್ಲ ಸರ್. ನಾರ್ಮಲ್ ಆಗಿ ನಾವು ಯಾವಾಗೂ ಬಂದಾಗ ಮನೆ ಅಂಗಡಿಗೆ ಹೋಗಿದ್ದೀವಿ ಸರ್. ನೋಟಿಸ್ ಯಾರಾದ್ರೂ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಹೋಗ್ತಾ ಇರ್ಲಿಲ್ಲ ಸರ್. ನಾವು ಮನೆ ಬಿಟ್ಟು ಹೋಗಿದೀವಿ. ಅವಾಗ ಬಂದು ಹೊಡಿದ್ರೆ ಏನೋ ಸರ್ ಇದು. ನಾವು ಮನೆಯಲ್ಲಿ ಏನೇನೋ ಇಟ್ಕೊಂಡಿರ್ತೀವಿ ಕಷ್ಟಪಟ್ಟು ಸರ್. ಗೊತ್ತಿಲ್ಲ ಸರ್ ಎಷ್ಟು ಮನೆ ಅಂತ. ಆದ್ರೆ ನಮ್ಮ ಮನೆ ಇಲ್ಲಿದೆ ಸರ್. ಅದು ನಾವು ಇವ್ರು ಹೇಳಿದ ತಕ್ಷಣ ಇದೆ ಸರ್. ನಮ್ಗೆ ಏನು ಇನ್ಫಾರ್ಮೇ ಮಾಡಿಲ್ಲ ಸರ್. ಬಂದಂಗ್ ಹೊಡೆದ್ರೆ ಏನ್ ಸರ್? ನಾವು ಅಷ್ಟು ಕೊರೋನಾ ಟೈಮಲ್ಲಿ ಕಟ್ಕೊಂಡು ಬಂದಿರೋ ಸರ್. ಅದು ಮಕ್ಕಳನ್ನ ಸ್ಕೂಲ್ ಎಲ್ಲ ಬಿಡಿಸ್ಬಿಟ್ಟು ಮತ್ತೆ ಇಲ್ಲಿ ಕರ್ಕೊಂಡ್ ಬಂದು ಇಲ್ಲಿ ಕಾರ್ಮೆಂಟ್ ಅಲ್ಲಿ ಹಾಕಿದ ಹುಡುಗರನ್ನ ಮತ್ತೆ ದೊಡ್ಡನ ಇದು ತಿಮ್ಮಯ್ಯ ರೆಡ್ಡಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಸ್ಕೂಲ್ ಕಳಿಸಿ ಇದ್ ಮಾಡಿದೀವಿ ಸರ್. ನಾವು ಸುಕನ್ಯಾ ಸರ್.